ನಮಸ್ಕಾರ. ಇವತ್ತು ಮತ್ತೆ ಅನಂತಕುಮಾರ್ ಹೆಗಡೆ ಆ ಕಚಡ ನನ್ನ ಮಗ ಮತ್ತೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಿದ್ದಾನೆ. ಪೆರಿಯಾರ್ ಒಂದು ಮಾತು ಹೇಳ್ತಿದ್ರು, ಅನಂತಕುಮಾರ್ ಹೆಗಡೆಯ ವಂಶಸ್ಥರು ಹಾಗೂ ನಾಗರಹಾವು ಬಂದರೆ ಮೊದಲು ಅನಂತಕುಮಾರ್ ಹೆಗಡೆನ ಅಂಥ ವಂಶಸ್ಥರನ್ನ ಮೊದಲು ಸಾಯಿಸಿ ಅಂತ. ಯಾಕೆಂದರೆ ಹಾವಿನ ಹಲ್ಲಲ್ಲಿ ಮಾತ್ರ ವಿಷಯ ಇರುತ್ತೆ ನಾಗರಹಾವಲ್ಲಿ, ಆದರೆ ಅನಂತಕುಮಾರ್ ಹೆಗಡೆ ವಂಶಸ್ಥರಲ್ಲಿ ಮೈಯಲ್ಲೆಲ್ಲ ವಿಷಯ ಇರುತ್ತೆ ಅಂತ. ಇವನು ಏನು ಹೇಳ್ತೇನೆ ಅಂದರೆ ನಮ್ಮದು ತಲೆ ತೆಗೆಯೋ ವಂಶಸ್ಥರು ಅಂತ. ನಮಗೆ ಗೊತ್ತಿದೆ ಕಣಪ್ಪ, ನಿಮ್ಮದು ತಲೆ ಹಿಡಿಯೋ ವಂಶಸ್ಥರು ಷಂಡ್ರು ಅಂತ. ಹಂಗಾರೆ ಮೊಹಮ್ಮದ್ ಗಜ್ನಿ ಹೆಂಗೆ ಬಂದ, ಮೊಹಮ್ಮದ್ ಗೋರಿ ಹೆಂಗೆ ಬಂದ, ಮೊಘಲ್ರು ಹೆಂಗೆ ಬಂದರು, ಮತ್ತು ಒದೆ ಹೊಡೆದ್ರು ಅಂತ ಬಡ್ಕೊಂತಿರ್ತೀರ ನಿಮ್ಮವರೆಲ್ಲ. ತಲೆ ತೆಗೆಯೋ ವಂಶಸ್ಥರು ಆಗಿದ್ರೆ ಅವ್ರು ಹೆಂಗೋ ಬಂದರು? ಕಚಡ ನನ್ನ ಮಗನೇ ಹೆಂಗೋ ಬಂದರು? ನಿಮ್ಮ ವಂಶಸ್ಥ ಪ್ರಹ್ಲಾದ್ ಜೋಶಿ ನೋಡಿದರೆ AICC ಅಧ್ಯಕ್ಷರ ಬಗ್ಗೆ ಮಾತಾಡ್ತಾನೆ, ನೀನು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತೀಯ. ಏನು ಅದರ ಅರ್ಥ ಅಂದರೆ ಹಿಂದುಳಿದವರು ಮುಖ್ಯಮಂತ್ರಿ ಆಗಿರೋ ನಿಂಗೆ ಸಹಿಸೋಕ್ಕಾಯ್ತಾಯಿಲ್ಲ, ಅವನಿಗೆ AICC ಅಧ್ಯಕ್ಷರಾದವ್ರನ್ನ ಅವನಿಗೆ ಸಹಿಸೋಕ್ಕಾಗ್ತಾಯಿಲ್ಲ. ನಿಮ್ಮ ವಂಶಸ್ಥರು ತಲೆ ತೆಗೆದೇ ಕಣ ನಾವು ಬಂದಿರೋದು. ಭೀಮಾ ಕೊರೆಗೋ ಗೊತ್ತಲ್ಲ, ಜನವರಿ 1 ನೀ ಕೇಕ್ ಕಟ್ ಮಾಡ್ಕೊಂಡು ತಿಂತಾ ಇದ್ರೆ ನಾವು ನಿಮ್ಮ ತಲೆ ಕಟ್ ಮಾಡಿದ್ದನ್ನ ಸೆಲೆಬ್ರೇಟ್ ಮಾಡ್ತಿರ್ತೀವಿ. ನಿನ್ನಂಥವ್ರು ನಿನ್ನ ವಂಶಸ್ಥರದು, ನಿಮ್ಮ ವಂಶಸ್ಥರ ಇತಿಹಾಸ ನಮಗೆ ಗೊತ್ತಿಲ್ವಾ? ತಲೆ ಹಿಡಿಯೋ ಇತಿಹಾಸ. ಇದೇ ರೀತಿ ಇದ್ದರೆ ನೀವು ದೇಶ ಖಾಲಿ ಮಾಡಬೇಕಾಗತ್ತೆ. ಇದೇ ರೀತಿ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಮಾತಾಡ್ತಿದ್ರೆ ದೇಶ ಖಾಲಿ ಮಾಡಬೇಕಾಗತ್ತೆ, ದೇಶದಿಂದ ಹೋಗ್ಬೇಕಾಗತ್ತೆ. ಮುಂಚೆ ಓಡೋಗ್ತಿದ್ರಲ್ಲ ಮುಸಲ್ಮಾನರು ರಾಜರನ್ನ ಎದುರ್ಕೊಂಡು, ಅಲ್ಲಿಂದ ಇಲ್ಲಿಗೆ ಗೊತ್ತಿಲ್ವ ನಮಗೆ? ಇತಿಹಾಸ ಓದಿಲ್ವ ನಮಗೆ? ನಮಗೆ ದೌರ್ಜನ್ಯ ಮಾಡಿದ್ರು, ಹಂಗೆ ಮಾಡಿದ್ರು, ಮತ್ತು ತಲೆ ತೆಗೆಯೋ ವಂಶಸ್ಥರು ಅಂತೀಯ? ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೋ. ಯಾರೋ 4 ಜನರನ್ನ ಕಟ್ಕೊಂಡು ಅಲ್ಲಿ ಗುಂಪಲ್ಲಿ ಮಾತಾಡೋದಲ್ಲ. ಬಾ ಡಿಬೇಟ್ಗೆ. ಕಚಡ ನನ್ನ ಮಗನೇ, ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ. ನಿಮ್ಮಂಥ ತಡ್ಕೊಳಕ್ಕಾಗಲ್ವಲ್ಲೋ ನನ್ನ ಮಕ್ಕಳ, ನಾವು ಮೇಲೆ ಬರೋದನ್ನ. ಹಿಂಗೆ ಮೇಲೆ ಬರ್ತಾನೆ ಇರ್ತೀವಿ, ನೀವು ಉರ್ಕಂತಾನೆ ಇರಿ. ನೀವು ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಇಡೀ ದೇಶದಲ್ಲಿ BJP ಬಂದರೂ ನಮ್ಮ ಅಸ್ತಿತ್ವ ಇದ್ದೇ ಇರ್ತದೆ, ತಿಳ್ಕೊ. ನಾವು ಮೇಲೆ ಬರೋದನ್ನ ಯಾರು ತಡೆಯೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕೂ ಆಗಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಇದೇ ಲಾಸ್ಟು. ತಲೆ ತೆಗೆದು ಬಿಡ್ತೀವಿ ನಿಮ್ದ, ಗೊತ್ತಾಯ್ತಲ್ಲ? ಯಾವನಿಗೇನು ಎದುರಲ್ಲ ನಾವು. ನೀನೆಲ್ಲೋ ಗುಂಪಲ್ಲಿ ಕೂತ್ಕೊಂಡೆಲ್ಲ ಮಾತಾಡೋದು. ಕಚಡ ನನ್ನ ಮಗನೇ, ಬಹಿರಂಗ ಹೋಗಿ ಮಾತಾಡೋ ನೋಡೋಣ ಬಂದು.